ತಾಲೂಕಿನಲ್ಲಿ ಭ್ರಷ್ಟಾಚಾರದ ಅಟ್ಟಹಾಸ. ಅಧಿಕಾರಿಗಳ ವಿರುದ್ಧ ಸಿಡಿದೇಳಲಿದೆ ದಲಿತ ಶಕ್ತಿ. ಪಿಎಸ್ಐ ಪ್ರಕಾಶ್ ಬಣಕಾರ್ ಹಾಗೂ ತಹಶೀಲ್ದಾರ್ ಕೆ ನಾಗರಾಜ್ ವಿರುದ್ಧ ಗಂಭೀರ ಆರೋಪಗಳ ಸುರಿಮಳೆ ಕೇಳಿಬಂದಿವೆ. ದಲಿತ ಹೋರಾಟಗಾರರ ಮೇಲೆ ಸುಳ್ಳು ರೌಡಿ ಶೀಟ್ ಅಸ್ತ್ರ ಪ್ರಯೋಗ. ಡಿಸಿ ಕಚೇರಿಗೆ ಡಿಎಸ್ಎಸ್ ಖಡಕ್ ಆಗಿ ದೂರನ್ನು ನೀಡಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆಯಾ? ಅಧಿಕಾರಿಗಳ ಅಹಂಕಾರ ಮತ್ತು ಭ್ರಷ್ಟಾಚಾರದ ಜಾಲಕ್ಕೆ ಬಡ ಸಾರ್ವಜನಿಕರು ಹಾಗೂ ದಲಿತ ಹೋರಾಟಗಾರರು ಬಲಿಯಾಗ್ತಾ ಇದ್ದಾರೆಯೇ? ಹೌದು ಎಂತ ಇದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ರೋಣ ತಾಲೂಕಿನಾದ್ಯಂತ ನಡೀತಾ ಇರುವ ವ್ಯಾಪಕ ಅಕ್ರಮ ಚಟುವಟಿಕೆಗಳು, ಅಧಿಕಾರಿಗಳ ಅಧಿಕಾರ ದುರುಪಯೋಗ ಮತ್ತು ಹೋರಾಟಗಾರರ ಮೇಲಿನ ವೈಯಕ್ತಿಕ ದ್ವೇಷದ ಸುಳ್ಳು ಪ್ರಕರಣಗಳನ್ನು ಖಂಡಿಸಿ ಈಗ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಿಗೆ ಖಡಕ್ ದೂರು ಸಲ್ಲಿಕೆಯಾಗಿದೆ. ರೋಣ ಪೊಲೀಸರು ಮತ್ತು ತಹಶೀಲ್ದಾರ್ ನಡೆಸುತ್ತಿದ್ದಾರೆ ಎನ್ನಲಾದ ದರ್ಬಾರ್ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರೋಣ ತಾಲೂಕಿನಲ್ಲಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ಕಾನೂನು ಬಾಹಿರವಾಗಿ ಸಾರಾಯಿ ಮಾರಾಟ, ಮಟ್ಕಾ, ಇಸ್ಪೀಟ್, ಜೂಜಾಟ, ಅಕ್ರಮ ಮರಳು ಗಣಿಗಾರಿಕೆ ಹಾಗೂ ಪವನ ಯಂತ್ರ ವಿದ್ಯುತ್ಗೆ ಸಂಬಂಧಿಸಿದ ಅಕ್ರಮ ಚಟುವಟಿಕೆಗಳು ರಾಜಾರೋಷವಾಗಿ ನಡೀತಾ ಇವೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇಂತಹ ಅಪರಾಧಿಗಳನ್ನು ರಕ್ಷಿಸಲು ರೋಣ ಪಿಎಸ್ಐ ಪ್ರಕಾಶ್ ಬಣಕಾರ್ ಅವರು ಹಣದ ಆಮಿಷಕ್ಕೆ ಒಳಗಾಗಿದ್ದಾರೆ ಎನ್ನುವ ಅನುಮಾನ ಮೂಡಿದೆ. ಇಷ್ಟೇ ಅಲ್ಲ, ರೋಣ ಠಾಣೆಯ ಪೊಲೀಸ್ ಪೇದೆಗಳಾದ ಮಂಜುನಾಥ್ ಕುರಿ ಮತ್ತು ಮಂಜುನಾಥ್ ಬಂಡಿವಡ್ಡರ್ ಇಬ್ಬರು ಪಿಎಸ್ಐ ಪರವಾಗಿ ಹಣದ ವ್ಯವಹಾರ ನಡೆಸುವ ಪ್ರಮುಖ ಕಿಂಗ್ ಪಿನ್ಗಳಿದ್ದಾರೆ ಅಂತ ಡಿಎಸ್ಎಸ್ ನೇರವಾಗಿ ಆರೋಪಿಸಿದೆ. ಇವರ ದಿನನಿತ್ಯದ ಕೆಲಸವೇ ಲಂಚ ವಸೂಲಿ ಮಾಡುವುದಾಗಿದೆ. ಕಷ್ಟ ಅಂತ ದೂರು ನೀಡಲು ಬರುವ ಬಡ ಜನರಿಗೆ ಸ್ವಂತ ವಾಹನ ಮಾಡಿಕೊಡಬೇಕು ಅಂತ ಬೆದರಿಸಲಾಗ್ತಾ ಇದೆ. ಇನ್ನು ಕೆಪಿ ಆಕ್ಟ್ ಹೆಸರಲ್ಲಿ ಬಡ ಜನರನ್ನ ಹೆದರಿಸಿ ಠಾಣೆಯಲ್ಲೇ ರಾಜ್ಯ ಪಂಚಾಯಿತಿ ಮಾಡಿ 2 ಪಾರ್ಟಿಯವರಿಂದ ಸಾವಿರಾರು ರೂಪಾಯಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿಬಂದಿದೆ. ಗೋಹತ್ಯೆ, ಅಕ್ರಮ ಪಡಿತರ ಅಕ್ಕಿ ಮಾರಾಟ ಹಾಗೂ ಓಸಿ ಬುಕ್ಕಿಂಗ್ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದ್ರೂ ಆರೋಪಿಗಳನ್ನ ಠಾಣೆಗೆ ಒಳಗಡೆ ಇಟ್ಕೊಂಡು ಹಣ ಪಡೆದು ಹೊರಗೆ ಬಿಡಲಾಗಿದೆ ಎನ್ನುವಂತ ಗಂಭೀರ ಸಂಶಯ ವ್ಯಕ್ತವಾಗಿದೆ. ಈತ ತಹಶೀಲ್ದಾರ್ ಕೆ ನಾಗರಾಜ್ ಅವರ ಕಥೆಯೂ ಕೂಡ ಬೇರೆಯಾಗಿಲ್ಲ. ಇವರು ತಾಲೂಕು ಟಾಸ್ಕ್ ಫೋರ್ಸ್ ಕಮಿಟಿಯ ಅಧ್ಯಕ್ಷರಾಗಿದ್ರು. ಇವರ ಕಚೇರಿ ಮುಂಭಾಗದಲ್ಲೇ ಅಕ್ರಮ ಮರಳು ತುಂಬಿಕೊಂಡು ಟಿಪ್ಪರ್ಗಳು ಓಡಾಡ್ತಿದ್ರು. ಯಾವುದೇ ಪ್ರಕರಣ ದಾಖಲಿಸಿಲ್ಲ. ಆದರೆ ಕೃಷಿ ಚಟುವಟಿಕೆಗೆ ಬಳಸುವ ಬಡ ರೈತರ ಟ್ರ್ಯಾಕ್ಟರ್ಗಳನ್ನು ಹಿಡಿದು ತಂದು ಕಿರುಕುಳ ನೀಡುತ್ತಿದ್ದಾರೆ. ಕಚೇರಿಯ ಅಕ್ರಮಗಳನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ಮಹಿಳಾ ಸಿಬ್ಬಂದಿಗಳನ್ನು ಮುಂದೆ ಬಿಟ್ಟು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದೀರಿ ಅಂತ ಸುಳ್ಳು ದೂರು ನೀಡುವ ಬೆದರಿಕೆ ಹಾಕ್ತಿದ್ದಾರೆ. ಮನವಿ ಸಲ್ಲಿಸಲು ಬಂದ ರೈತ ಹೋರಾಟಗಾರರನ್ನ ಗೌರವಿಸದೆ ಅಹಂಕಾರ ಪ್ರದರ್ಶನ ಮಾಡಿರುವ ತಹಶೀಲ್ದಾರ್ ದೇಶದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಬೂಟು ಧರಿಸಿಕೊಂಡೇ ಪೂಜೆ ಸಲ್ಲಿಸಿ ಇಡೀ ದಲಿತ ಜನಾಂಗಕ್ಕೆ ಘೋರ ಅವಮಾನ ಎಸಗಿದ್ದಾರೆ ಎಂದು ಸಂಘಟನೆಯ ಆಕ್ರೋಶ ವ್ಯಕ್ತಪಡಿಸಿದೆ. ಇದಕ್ಕೆಲ್ಲ ಕಳಸ ಬಿಟ್ಟಂತೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ ಪತ್ರಕರ್ತ ಹಾಗೂ ದಲಿತ ಹೋರಾಟಗಾರ ಹನುಮಂತ ಚಲವಾದಿ, ಬಸವರಾಜ್ ಕಾಳೆ ಮತ್ತು ಶರಣಪ್ಪ ಗಡಗಿನ್ ಅವರ ಮೇಲೆ ವೈಯಕ್ತಿಕ ದ್ವೇಷ ಸಾಧನೆಗಾಗಿ ಸುಳ್ಳು ಸೆಕ್ಷನ್ಗಳನ್ನು ಹಾಕಿ ವಿನಾಕಾರಣ ರೌಡಿ ಶೀಟ್ ತೆರೆಯಲಾಗಿದೆ. ಇದನ್ನು ತಕ್ಷಣ ರದ್ದುಪಡಿಸಬೇಕು ಅಂತ ಆಗ್ರಹಿಸಲಾಗಿದೆ. ಅಧಿಕಾರಿಗಳು ಎಸಗಿರುವ ಈ ಕರ್ತವ್ಯ ಲೋಪಕ್ಕೆ ಬಿಎನ್ಎಸ್ ಸೆಕ್ಷನ್ 198, 199, 253 ಹಾಗೂ 61 ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಸಾಧ್ಯವಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರೋಣ ತಾಲೂಕು ಪ್ರಧಾನ ಸಂಚಾಲಕ ಹನುಮಂತ ಟಿ ಚಲವಾದಿ ನೇತೃತ್ವದಲ್ಲಿ ಡಿಎಸ್ಎಸ್ ಭೀಮವಾದ, ಬಾಗಲಕೋಟೆ ಜಿಲ್ಲಾ ಸಂಚಾಲಕ
ಯುವರಾಜ ಬಂಡಿ, ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷ ರವಿ ಚಿಂತಾಲ್ ಸೇರಿದಂತೆ ನೂರಾರು ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪಿಎಸ್ಐ ಪ್ರಕಾಶ್ ಬಣಕಾರ್ ಮತ್ತು ತಹಶೀಲ್ದಾರ್ ಕೆ ನಾಗರಾಜ್ ಅವರನ್ನು ತಕ್ಷಣವೇ ಸೇವೆಯಿಂದ ಅಮಾನತು ಮಾಡಬೇಕು. ಲಂಚದ ಕಿಂಗ್ ಪಿನ್ಗಳಾಗಿರುವ ಪೊಲೀಸ್ ಪೇದೆಗಳಾದ ಮಂಜುನಾಥ್ ಕುರಿ ಮತ್ತು ಮಂಜುನಾಥ್ ಬಂಡಿವಡ್ಡರ್ ವಿರುದ್ಧ ತನಿಖೆ ನಡೆಯಬೇಕು. ಹೋರಾಟಗಾರರ ಮೇಲಿನ ಸುಳ್ಳು ರೌಡಿ ಶೀಟ್ ಅನ್ನು ತಕ್ಷಣವೇ ರದ್ದುಗೊಳಿಸಬೇಕು. ಒಂದು ವೇಳೆ ಉನ್ನತ ಅಧಿಕಾರಿಗಳು ಈ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಇಡೀ ಗದಗ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಗ್ಯಾರಂಟಿ ಅಂತ ಎಚ್ಚರಿಸಿದ್ದಾರೆ. ಜಿಲ್ಲಾಡಳಿತ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಾಷ್ಟ್ರಕ್ರಾಂತಿ ನ್ಯೂಸ್ 24x7 ಗದಗ. ಸುಗಳ ಕಂಡ ಕನಸುಗಳ ಜಾತಿ ಇಲ್ಲದ ನೀತಿ ಇಲ್ಲದ ನಾಡ ಕಟ್ಟ ದೇವ, ಜಾತಿ ಇಲ್ಲದ ನೀತಿ ಇಲ್ಲದ ನಾಡ ಕಟ್ಟ ದೇವ, ಜಾತಿ ಇಲ್ಲದ ನೀತಿ ಇಲ್ಲದ ನಾಡ ಕಟ್ಟ ದೇವ, ಕುಲ ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಇದು ಭೂಮಿಯಲ್ಲ, ಇದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳಿವೆ ಇಲ್ಲಿ, ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು, ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳಿವೆ ಇಲ್ಲಿ, ವಜ್ರಗಳಿವೆ ಇಲ್ಲಿ, ವಜ್ರಗಳಿವೆ.
ಅಂಬೇಡ್ಕರ ಯಾರು ಅಂಬೇಡ್ಕರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೇಳಲಿ ಒಂದು ವಾಕ್ಯ ಉತ್ತರ ತಲೆ ಎತ್ತಿ ನೋಡಿರೋ ಅಂಬೇಡ್ಕರ ಯಾರು ಅಂಬೇಡ್ಕರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೇಳಲಿ ಒಂದು ವಾಕ್ಯ ಉತ್ತರ ತಲೆ ಎತ್ತಿ ನೋಡಿರೋ ಅಂಬೇಡ್ಕರ ಯಾರು ಅಂಬೇಡ್ಕರ ಸೇರಿದ ಊರಿಗೆ ಮತ್ತು ಬಡಗರ ಭಾರತ ಮಾತೆಗೆ ಹೊಸ ಪಡೆ ಹೊಲಿದ ಟೈಲರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೇಳಿ ಒಂದು ವಾಕ್ಯ ಉತ್ತರ ಹೇಳಿ ಒಂದು ವಾಕ್ಯ ಉತ್ತರ ಬೇಕು ನಾವು ಅಂಬೇಡ್ಕರ ಯಾರು ಅಂಬೇಡ್ಕರ ಅಂಬೇಡ್ಕರ ಯಾರು ಅಂಬೇಡ್ಕರ ಹಕ್ಕುತಲೆಯ ಜ್ಞಾನ ಹೊತ್ತ ರಾವಣಾಸುರ ತಾಯಿಗತ ಹೊರಟ ಮಹಿಷಾಸುರ ಹಕ್ಕುತಲೆಯ ಜ್ಞಾನ ಹೊತ್ತ ರಾವಣಾಸುರ ತಾಯಿಗತ ಹೊರಟ ಮಹಿಷಾಸುರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೇಳಲಿ ಒಂದು ವಾಕ್ಯ ಉತ್ತರ ತಲೆ ಎತ್ತಿ ನೋಡಿರೋ ಆಡಿತರ ಕುಂಬೆಬೆಲೆಯಿಂದ ಒಲಂಪೈಗೆ ಅಡುಗೆ ಮನೆಯಿಂದ ಅಂತರಿಕ್ಷಕ್ಕೆ ಕುಂಬೆಬೆಲೆಯಿಂದ ಒಲಂಪೈಗೆ ಮನೆಯಿಂದ ಅಂತರಿಕ್ಷಕ್ಕೆ ಆರೋಗ್ಯ ಸ್ವಾತಂತ್ರ್ಯ ಯಾರಿಂದ ಬಂತು ಹಿಂದೂ ಬೀಳ್ಬೋದು ಅಂಬೇಡ್ಕರ ಯಾರು ಅಂಬೇಡ್ಕರ ಅಂಬೇಡ್ಕರ ಯಾರು ಅಂಬೇಡ್ಕರ ಎಲ್ಲಿಸಿದ ಬೆರಳು ಕಡಿದ ಅಂಗುಲಿಮಾಲ ಸಾವಿತ್ರಿ ಬಾಬುನೇ ಬರೆದಂತ ಅಕ್ಷರ ಅಂಬೇಡ್ಕರ ಯಾರು ಅಂಬೇಡ್ಕರ ಮುಖ್ಯದಲ್ಲಿ ಹೇಳಿ ಉತ್ತರ ತಲೆ ಎತ್ತಿ ನೋಡಿರೋ ಆಡಿ ಮಾರಿ ಉತ್ತರ ಭೂಮಿ ಇರುವವರು ತುಂಡು ಮಾಡುತ್ತಾರೆ ತುಂಡು ಕಂಡ ಕತೆ ಹೇಳಿ ತಲೆ ಕೆಡಿಸಿ ಹೋದವರೇ ತಲೆ ಕೆಡಿಸಿ ಹೋದವರೇ ಆದಾಯದ ಆಸೆ ಕೊಟ್ಟು ಆಶಯಕ್ಕೆ ಹಣ ನೀಡಿ ಆದಾಯದ ಆಸೆ ಕೊಟ್ಟು ಆಶಯಕ್ಕೆ ಹಣ ನೀಡಿ ಆಶಯ ನೀಡುವಂತೆ ಭೂಮಿಯನ್ನು ಕಬಳಿಸವರ ನೋಡಿ ಕೈಗಳಿಗೆ ಒಂದು ಕೊಟ್ಟವರೇ ಮೊಬೈಲನ್ನು ಹಿಡಿದು ಕುಂತ್ರೆ ಮಿಸಾಲು ಕಲಿಸವ್ರೆ ಮಿಸಾಲು ಅಡ್ಡಾಡಿ ಮೂಡಿನಿಂದ ಮಾತಾಡಿ ಮಿಸಾಲು ಅಡ್ಡಾಡಿ ಮೂಡಿನಿಂದ ಮಾತಾಡಿ ನೋಡಿದರೆ ಸುಟ್ಟು ತಪ್ಪು ಮಾಡೋರೆ ಬಂದು ನೋಡಿ
ನೀರು ಹೊತ್ತ ಬೀಜಗಳನ್ನು ಕೊಟ್ಟವರೇ, ಬೀಜಗಳನ್ನು ಕೊಟ್ಟವರೇ. ಬೆಳೆಯೋಕೆ ಕಷ್ಟಪಟ್ಟು ಹೊಡೆಯೋಕೆ ಹಾಗೇನೆ ಏನು ಒಂದು ದಲಿತ ಸಂಘಟನೆ ಹೋರಾಟಕ್ಕೆ ಬೆಂಬಲ ಕೊಟ್ಟು ಕನ್ನಡ ಪರ ಸಂಘಟನೆಗಳ ಮುಖಂಡರು ಮತ್ತು ಈ ತರ ಸಂಘಟನೆಯ ಪದಾಧಿಕಾರಿಗಳು ಒಂದು ಭಾಗವಹಿಸಿ ಏನು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ರೆ ನಮಗೆಲ್ಲರಿಗೂ ಕ್ರಾಂತಿಕರವಾದ ಭೀಮಾ ವಂದನೆಗಳು. ಹಾಗೆಯೇ ಈ ಹೋರಾಟಕ್ಕೆ ಸಹಕಾರ ನೀಡಿದಂತ ಪೊಲೀಸ್ ಇಲಾಖೆಗೂ ಕೂಡ ಭೀಮಾ ವಂದನೆಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮ, ಈ ಒಂದು ಹೋರಾಟ ಇಲ್ಲಿಗೆ ಮುಕ್ತಾಯಗೊಳ್ಳುವುದಲ್ಲ. ಈ ಹೋರಾಟ ನಿರಂತರವಾಗಿ ಮುಂದುವರಿತಿದೆ. ಎಲ್ಲಿವರೆಗೂ ಅಂತಂದ್ರೆ ನ್ಯಾಯ ಸಿಗುವವರೆಗೂ, ರೋಣದ PSI ಅಮಾನತ್ ಆಗುವವರೆಗೂ ಈ ಹೋರಾಟ ನಿಲ್ಲಂಗಿಲ್ಲ. ಈ ಹೋರಾಟಕ್ಕೆ ಸಹಕಾರ ನೀಡಿದಂತ ಎಲ್ಲ ಪತ್ರಕರ್ತರ ಮಾಧ್ಯಮದವರು, ಟಿವಿ ಮಾಧ್ಯಮದವ್ರಿಗೆಲ್ಲರಿಗೂ ಭೀಮಾ ವಂದನೆಯನ್ನು ತಿಳಿಸುತ್ತಾ DC ಅವರು ಈಗಾಗಲೇ ನಮ್ಮ ಮನೆಯನ್ನು ಸ್ವೀಕಾರ ಮಾಡಿ ಅವರು ಎಲ್ಲ ದಾಖಲೆಗಳನ್ನು ತಂದುಕೊಡ್ರಿ, ನಾನು ಪರಿಶೀಲನೆ ಮಾಡಿ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಅಂತೇಳಿ ಏನು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯನ್ನು ಈಡೇರದೆ ಹೋದ್ರೆ ಮುಂದೆ ನಾವು ಇದಕ್ಕಿಂತಲೂ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಸಾಧ್ಯವಾದರೆ DC ಆಫೀಸ್ಗೆ ಮುತ್ತಿಗೆಯನ್ನು ಹಾಕುತ್ತೀವಿ ಅಂತ ಹೇಳ್ತಾ ಈ ಮೂಲಕ ಈ ಒಂದು ಹೋರಾಟವನ್ನ ಮುಂದುವರಿಸುತ್ತಾ ಇಂದಿನ ದಿನದಲ್ಲಿ ಮುಕ್ತಾಯಗೊಳಿಸುತ್ತಾ ಸೇರಿದಂತ ಎಲ್ಲರಿಗೂ ಮತ್ತೊಮ್ಮೆ ಜೈ ಭೀಮ್ ಅಂತ ಸಲ್ಲಿಸುತ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. जोर से बोलो, प्यार से बोलो, जय बोलो, जय बोलो, जय भीम. जोर से बोलो, प्यार से बोलो, जय भीम, जय भीम. जोर से बोलो, प्यार से बोलो, जय भीम, जय भीम, जय 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 भीम, जय भीम, जय भीम. अन्याय अन्याय, अಯ್ಯಯ್ಯೋ ಅಯ್ಯಯ್ಯೋ, अन्याय अन्याय. ಸರ್ಕಾರಂತೆ ಸರ್ಕಾರ, ಪುಂದಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಪುಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಪುಂದಂತೆ ಕಾನೂನು, ಕಾನೂನಂತೆ ಕಾನೂನು, ಪುಂದಂತೆ ಕಾನೂನು. ಏನೇ ಬರಲಿ ಏನೇ ಬರಲಿ ಭ್ರಷ್ಟ ಪೊಲೀಸ್ PSI ಹೇಳಿದಿಕ್ಕಾರ, ಭ್ರಷ್ಟ ರೂಲ್ ಪೊಲೀಸ್ PSI ಪ್ರಕಾಶ್ ಬಣ್ಕರ್ಗೆ ಹೇಳಿದಿಕ್ಕಾರ, ಲೂಟಿಕೋರ PSI ಪ್ರಕಾಶ್ ಬಣ್ಕರ್ಗೆ ಹೇಳಿದಿಕ್ಕಾರ. ಪತ್ರಕರ್ತರು ಮತ್ತು ಸಾಮಾಜಿಕ ಹೋರಾಟಗಾರರನ್ನು ಬೆದರಿಸುತ್ತಿರುವ PSIಗೆ ಹೇಳಿದಿಕ್ಕಾರ. ಪತ್ರಕರ್ತರನ್ನು ಸಾಮಾಜಿಕ ಹೋರಾಟಗಾರರನ್ನು ಬೆದರಿಸುತ್ತಿರುವ PSIಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಜಿಲ್ಲಾಧಿಕಾರಿಗಳು ಬರಲೇಬೇಕು, ಜಿಲ್ಲಾಧಿಕಾರಿಗಳು ಬರಲೇಬೇಕು, SP ಅವರು ಬರಲೇಬೇಕು, SP ಅವರು ಬರಲೇಬೇಕು, SP ಅವರು ಬರಲೇಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಸಾರಾಯಿ ಮಾರಾಟ ಮಾಡಲು ನಮಗೆ ಅವಕಾಶ ಕೊಡಲೇಬೇಕು, ಸಾರಾಯಿ ಮಾರಾಟ ಮಾಡಲು ನಮಗೆ ಅವಕಾಶ ಕೊಡಲೇಬೇಕು, ಇಸ್ಪೇಟ್ ಆಡಿಸಲು ಅವಕಾಶ ಕೊಡಲೇಬೇಕು, ಇಸ್ಪೇಟ್ ಆಡಿಸಲು ಅವಕಾಶ ಕೊಡಲೇಬೇಕು, ಓಸಿ ಬರೆಯಲು ಅವಕಾಶ ಕೊಡಲೇಬೇಕು, ಓಸಿ ಬರೆಯಲು ಅವಕಾಶ ಕೊಡಲೇಬೇಕು. ನಾವು ಸಾರಾಯಿ ಮಾರಾಟ ದಾಖಲು ಮಾಡಕತ್ತಾರೆ. ಅದು ಇಲ್ಲಿ ಒಂದಲ್ಲ, ಇಡೀ ರಾಜ್ಯಾದ್ಯಂತ ನಡೆದಿತ್ತು. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ,
ಅಂಬೇಡ್ಕರ್ ರಕ್ತದವ್ರು ಯಾರು ಅದಿರಿ ದಯವಿಟ್ಟು ಲೈವ್ದಾಗ ನೋಡಿದ್ರಂದ್ರೆ ಬಂದ್ ಸೇರಿ. ಇಲ್ಲ ನೀವು ಅಧಿಕಾರಿಗಳ ಬಕೆಟ್ ಹಿಡಿಯೋರಾಗಿದ್ರಂದ್ರೆ ಮನ್ಯಾಗ ಕೊಂದು. ಯಾಕಂದ್ರೆ ನಾ ಈ ವೇದಿಕೆದಾಗ ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಇವತ್ತಿನ ಪ್ರತಿಭಟನೆ ಅಲ್ಲ, ನಿರಂತರ ಧರಣಿ ಇದೆ. ಇವತ್ತೇನು ಕೈಗೊಂಡ್ರಲ್ಲ, ಇವತ್ತಿನ ಸ್ಟಾರ್ಟ್ ಇದೆ. ನಮ್ಮ ಮತ್ತು ಚಳವಳಿಯವರಿಗೆ ಎಲ್ಲಿವರೆಗೆ ನ್ಯಾಯ ಸಿಗಂಗಿಲ್ಲ ಅಲ್ಲಿವರೆಗೂ ಗದಗ ಜಿಲ್ಲಾದೊಳಗೆ ಇಡೀ ನಮ್ಮ ಕರ್ನಾಟಕ ಜನತೆ ಬಂದು ಸೇರ್ತೀವಿ ಅಂತಂದು ಈ ವೇದಿಕೆ ಮೂಲಕ ಹೇಳ್ತಾರೆ. ಯಾಕಂತಂದ್ರೆ ಪ್ರಕಾಶ್ ಬರ್ತಾರೆ ನೋಡ್ಕೊಂಡು ಲುಚ್ಚ ಇವ ಯಾರ ಲುಚ್ಚ. ನಾನು ನೇರವಾಗಿ ಹೇಳ್ತೀನಿ, ಯಾರು ಸಾಯಿ ಬಣತವ್ರಿ ಎಲ್ಲರಿಗೆ ಅಧಿಕಾರಿಗಳಿಗೆ ಯಾಕೆ ಸಾಯಿ ಬರ್ತೀರಿ ನೀವು? ಇವರು ನಮ್ಮ ಪೇಮೆಂಟ್ದಾಗ ನಮ್ಮ ಇದ್ರೊಳಗೆ ತೆರಿಗೆ ಹಣದಾಗ ಪೇಮೆಂಟ್ ತೊಳೋರು ಇವರೆಲ್ಲ ಯಾರು ಅಂದ್ರೆ ರಾಜಕೀಯ ವ್ಯಕ್ತಿಗಳ ಬಕೆಟ್ ಹಿಡಿಯೋರು ಇವರೆಲ್ಲ. ಯಾರ ವಿಡಿಯೋ ಮಾಡ್ಕೊಂಡು ನನ್ನ ಮ್ಯಾಗ ಕೇಸ್ ಅಥವಾ ಯಾವ್ದಾರು ಕೇಸ್ ಹಾಕ್ತಿದ್ರೆ ಹಾಕ್ರಿ, ಇವಕ್ಕೆಲ್ಲ ಎದುರೋರು ನಾವು. ಯಾಕಂದ್ರೆ ನಮ್ಮ ಅಪ್ಪಾಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪವಿತ್ರ ಗ್ರಂಥ ಏನ್ ಕೊಟ್ಟು ಹೋಗ್ಯಾರ? ಸಂವಿಧಾನ ಕೊಟ್ಟು ಹೋಗ್ಯಾರ. ಕಾನೂನು ನಮ್ಮ ಹತ್ರ ಐತಿ. ಎದುರುವಂತ ಯಾವ ಮಕ್ಕಳಿಗೆ ಎದುರುವಂತ ಕೆಲಸಕ್ಕೆ ನಾವು ಮಾಡಕತ್ತಿಲ್ಲ. ನಮ್ಮ ಹಕ್ಕಿಗಾಗಿ ಎಲ್ಲಾ ಸಂಘಟನೆಯವರಿಗೆ, ಏನ್ ದಲಿತ ಸಂಘಟನೆ ಒಂದಲ್ಲ, ಎಲ್ಲಾ ಸಂಘಟನೆಯವ್ರನ್ನ ಹತ್ತುಕೆ ಕೆಲಸವನ್ನು ಈ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ಮಾಡಕತ್ತಾರೆ. ದಯವಿಟ್ಟು ಲೈವ್ ನೋಡಕತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರಾಗಿದ್ರೆ ದಯವಿಟ್ಟು ನಮ್ಮ ದಲಿತರನ್ನ ಕೆಣಕಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಓಟ್ ನಿಮಗೆ ಬೇಕು. ನಾವ್ ಏನಾರ ಸಿಡಿದು ಎದ್ದೀವ ಅಂದ್ರೆ ನಿಮ್ ಯಾರು ಕುರ್ಚಿ ಮ್ಯಾಗ ಇರಂಗಿಲ್ಲ. ನೇರವಾಗಿ ಹಾಕತ್ತೀನಿ ಇವತ್ತು ವೇದಿಕೆದಾಗ. ಮುಂದಿನ ಸಲ ನೀವು ಏನಾರ ಆರಿಸಿ ಬರ್ಬೇಕಾದ್ರೆ ದಯವಿಟ್ಟು ಇಲ್ಲಿ ಬಂದು ಮನವಿ ಸ್ವೀಕರಣೆ ಮಾಡ್ರಿ. ಅದೇ ರೀತಿಯಾಗಿ ಹನುಮಂತ ಚಲವಾದಿ ಮೇಲೆ ಏನ್ ಸುಳ್ಳು ಕೇಸ್ ಹಾಕಿರಲ್ಲ ಅದನ್ನ ವಿಚಾರಣೆಗೆ ಒಳಪಡಿಸ್ತೀರಿ. ಅದೇ ರೀತಿಯಾಗಿ ಗದಗ ಜಿಲ್ಲಾದೊಳಗಿರುವ ಎಲ್ಲಾ ಸುಳ್ಳು ಕೇಸುಗಳನ್ನು ವಿಚಾರಣೆಗೆ ಒಳಪಡಿಸಿ ನ್ಯಾಯ ಒದಗಿಸಿಕೊಡುವಂತ ಕೆಲಸ ಮಾಡ್ರಿ. ಯಾಕಂದ್ರೆ ಇಲ್ಲಿ ನಮ್ಮ ಅಣ್ಣತಮ್ಮರು ಎಲ್ಲರೂ ಸೇರಿರಿ, ದಯವಿಟ್ಟು ಒಬ್ಬರಿಗೊಬ್ಬರು ಬಿಟ್ಟು ಕೊಡುವಂತ ಕೆಲಸ ಮಾಡಕ್ ಹೋಗ್ರಿ. ಯಾಕಂದ್ರೆ ದಲಿತ ನಾಯಕರನ್ನ ನಾನು ರಗಡ ಮಂದಿ ನೋಡಿನಿ, ನಮ್ಮನ್ನ ನಾವ ಬಿಟ್ಟು ಕೊಡಕತ್ತೀವಿ. ಈ ಸಲ PSI ಬಂದಾನೆ, ನಮ್ಮ PSI ಬಂದಾನೆ, ನಾವು ಅವನಿಗೆ ಬರೋಬ್ಬರಿ ಪಾಠ ಮಾಡೋಣ. ನಮ್ಮೂರಿಗೆ ನಮ್ಮನ್ನು ಬಕೆಟ್ ಹಿಡಿಯುವಂತ ಕೆಲಸ ಏನು ಯಾವಾಗ ಬಿಡ್ತೀವಲ್ಲ ಅವಾಗ ನಮ್ಮನ್ನ ನೋಡಿದ್ರೆ ಎದುರ್ತಾರೆ. ಮೊದಲು ಯಾಕೆ ಎದುರ್ತಿದ್ರು ಅಂತಂದ್ರೆ DSS ದಲಿತ ಸಂಘರ್ಷ ಸಮಿತಿಯವರು ಅಂತಂದ್ರೆ ಎಲ್ಲರೂ ಎದುರ್ತಿದ್ರು. ಅಧಿಕಾರಿಗಳು ಎದುರ್ತಿದ್ರು, ರಾಜಕೀಯ ವ್ಯಕ್ತಿಗಳು ಎದುರ್ತಿದ್ರು, ಎಲ್ಲರೂ ಎದುರ್ತಿದ್ರು. ಆದ್ರೆ ಈಗ ಯಾಕೆ ಎದುರಾಕತ್ತಿಲ್ಲ ಅಂದ್ರೆ ನಾವು ಬಕೆಟ್ ಹಿಡಿಯೋ ಕೆಲಸನ ಮಾಡಾಕತ್ತೀವಿ. ದಯವಿಟ್ಟು ಹೇಳ್ತೀನಿ, ಬಕೆಟ್ ಹಿಡಿಯೋ ಕೆಲಸವನ್ನು ಬಿಟ್ಟು ಬಿಡ್ರಿ. ಯಾರಿಗೇನು ನಮ್ಮ ಸ್ವಂತ ದುಡಿಮೆನಿಂದ ನಾವು ಇದು ಮಾಡ್ತೀವಿ. ಇನ್ನ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಕೇಸಿಂದ ಲೂಟಿ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ರಿ. ಯಾಕಂದ್ರೆ ಲೂಟಿ ಮಾಡೋರಿಗೆ ಹೆಸರ್ತದ. ಯಾಕಂದ್ರೆ ಅದು ಭಾಳ ನಡೆದೈತಿ. ಅದಕ್ಕೆ ಇವ್ರು ಎಲ್ಲರೂ ಬಗಾಕತ್ತಿಲ್ಲ. ಅದನ್ನು ಬೇಡ್ರಿ. ಜಯಂತಿ ಮಾಡ್ಬೇಕಾದ್ರೆ ಸ್ವಂತ ರಕ್ಲಿತ ಮಾಡ್ರಿ, ಅಥವಾ ಇನ್ನೊಬ್ಬರು ಯಾರು ರಾಜಕೀಯ ವ್ಯಕ್ತಿಗಳು ಅಥವಾ ಅಂಬೇಡ್ಕರ್ ಅನ್ವಯದವ್ರು ಇರ್ತಾರೆ ಅವ್ರ ರಕ್ಲಿತ ಮಾಡಿದ್ರಿ ಅಂದ್ರೆ ನಿಮಗೆ ಶೋಭೆ ತರುತ್ತೆ, ಅಂಬೇಡ್ಕರ್ ಅವ್ರಿಗೆ ಶೋಭೆ ತರುತ್ತೆ. ನಾವೇನು ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಅಂದ್ಕೊಂಡ ಎಲ್ಲ ಕಚೇರಿಗಳಿಗೆ ಹೋಗ್ತೀವಿ, ರೊಕ್ಕ ಇಸ್ಕೊಂಡ್ ಬರ್ತೀವಿ. ಅದನ್ನ ಮಾಡೋದ್ರಿಂದ ಇವ್ರು ಯಾಕೆ ಎದುರ್ತಾರೆ? ನಮ್ಮ ಮತ್ತೆ ರೊಕ್ಕ ಇಸ್ಕೊಂಡು ಹೋಗ್ತಾರೆ, ನಮ್ ಕೆಳಗಿರ್ತಾರೆ. ನಾವು ಆ ಕೆಲಸ ಬಿಟ್ಟು ನಿರಂತರವಾಗಿ ಯಾವುದೊಬ್ಬ ದಲಿತನಾಗ್ಲಿ ಅಥವಾ ಸಂಘಟನೆಯವರಾಗ್ಲಿ ಯಾವುದೊಬ್ಬ ಅನ್ಯಾಯಕ್ಕೆ ಒಳಗಾದವನಿಗೆ ಹಿಂಬರಾಗಿ ನಿಂತಿರುವಂತ ಕೆಲಸ ಮಾಡುವ ಅಂತಂದು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಯಾಕಂದ್ರೆ ಹನುಮಂತ ಚಲವಾದಿಯವರಿಗೆ ಇವ ಏನು ಅದನ್ನಲ್ಲ ಪ್ರಕಾಶ್ ಬರ್ತಾರೆ, ಅವನ ಆಸ್ತಿ ವಿವರ ಮೊದಲು ತಗಸ್ರಿ ಗೋರ್ಮೆಂಟ್ಗೆ. ಯಾಕಂತಂದ್ರೆ ಇವ ಬದಾಮಿದಾಗೂ ಅದೇ ಕೆಲಸ ಮಾಡಿ ಬಂದಾನೆ, ಬಾಳ್ಕೋಟೆಗೂ ಅದೇ ಕೆಲಸನೇ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ಅದನ್ನು ಅಲ್ಲಿ ಅದೇ ಕೆಲಸ ಮಾಡಿದ್ದಾನೆ. ವಾಪಸ್ ರೋಡ್ ಬಂದು ಅದೇ ಕೆಲಸ ಮಾಡಕತ್ತಾನೆ. ಇವ ಏನಿಲ್ಲ, ಬರೀ ಮರುಗಾರಿಕೆ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಹೋಗೋದೈತಿ, ಹಪ್ತ ವಸೂಲಿ ಮಾಡೋದೈತಿ, ಕೋಟ್ಯಾನುಗಟ್ಟಲೆ ಮನಿ ಕಟ್ಟಿಸ್ತಾನೆ. ಇದು ಮುಂಡರಗಿ ತಾಲೂಕದಾಗ ಅವ್ನ ಮನಿ ಐತಿ, ಕೋಟಿ ಗಂಟೆ ಮನಿ ಐತಿ. ಇದನ್ನ ಯಾಕೆ ಮಾತಾಡಕತ್ತಿಲ್ಲ? ಲೋಕಾಯುಕ್ತದವ್ರು ಯಾಕೆ ಸುಮ್ ಕೂತಿದ್ದೀರಿ? ರಾಜಕೀಯ ವ್ಯಕ್ತಿಗಳು ಯಾಕೆ ಸುಮ್ ಕೂತಿದ್ದೀರಿ? ಮೇಲಧಿಕಾರಿಗಳು ಯಾಕೆ ಸುಮ್ ಕೂತಿದ್ದೀರಿ? ಕಣ್ ತೆಗೆದು ನೋಡ್ರಿ, ಯಾರು ಲೂಟಿ ಮಾಡಕತ್ತಾರೆ, ಯಾರು ಹಪ್ತ ವಸೂಲಿ ಮಾಡಕತ್ತಾರೆ, ಯಾರು ರೌಡಿಸಂ ಮಾಡಕತ್ತಾರೆ, ಸ್ಪಷ್ಟವಾಗಿ ಅದು ಕಾಣಿಸುತ್ತೆ. ಅದನ್ನು ಬಿಟ್ಟು ಸಂಘಟನೆ ಮೇಲೆ ಇದು ದರ್ಪ ದೌರ್ಜನ್ಯ ಯಾಕೆ ನಿಮಗೆ? ಯಾಕಂದ್ರೆ ನಿಮ್ಮ ಅಕ್ರಮ ಚಟುವಟಿಕೆಗಳು ಹೊರಗೆ ಬರ್ತಾವತ್ತಂದ್ರೆ ಇದು ಮಾಡಕತ್ತೀರಿ ಹೆಂಗ? ಹನುಮಂತ ಚಲವಾದಿ ಅವರು ಒಂದಲ್ಲ, ಇಡೀ ಕರ್ನಾಟಕದಾಗ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳನ್ನು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳನ್ನು ಹತ್ತುಕುವ ಕೆಲಸವನ್ನು ಯಾರು ಮಾಡಕತ್ತಾರಂದ್ರೆ ಅದು ಭ್ರಷ್ಟ ಅಧಿಕಾರಿಗಳು.
ನಾ ಹೇಳಕತ್ತೀನಿ, ಭ್ರಷ್ಟ ಅಧಿಕಾರಿಗಳು. ಇಲಾಖೆ ಯಾವುದೇ ಒಂದು ಇಲಾಖೆ ನಾನು ದ್ವೇಷ ಮಾಡಾಕತ್ತಿಲ್ಲ, ಇಲಾಖೆ ದೋಸ್ತಕತ್ತಿಲ್ಲ. ಯಾಕಂತಂದ್ರೆ ಇದು ಮಾಡಾಕತ್ತಿದ್ದು ಭ್ರಷ್ಟ ಅಧಿಕಾರಿಗಳು. ಭ್ರಷ್ಟ ಅಧಿಕಾರಿಗಳು ಮಾತ್ರ ಸುಳ್ಳು ಕೇಸ್ ಹಾಕಕತ್ತಾರೆ. ಅವ್ರು ಬಿಟ್ರೆ ನಿಯತ್ತಾಗಿರೋರು ಯಾರು ಮಾಡಾಕತ್ತಿಲ್ಲ. ಮತ್ ಇನ್ನೊಂದು ಏನಂದ್ರೆ ಪ್ರತಿಭಟನೆ ಕುಂತಾಕ್ರ ಯಾರ ಮೇಲೆ ನೇಮಕ ಮಾಡ್ತಾರೆ ಗೊತ್ತಿತ್ತೇನ್ರಿ? ನಮ್ಮ ದಲಿತ ಏನ್ ಇದು ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಇಲ್ಲಿ ನೇಮಕ ಮಾಡ್ತಾರೆ. ಉಳ್ಕಿದವ್ರು ಎಲ್ಲ ಎಲ್ಲಿ ಇರ್ತಾರಂದ್ರೆ ಅಲ್ಲಿ ಹಫ್ತ ವಸೂಲಿ ಮಾಡಾಕತ್ತಾರೆ ರೋಡ್ದಾಗ ಓಪನ್ ಆಗಿ. ಅಂತವ್ರಿಗೆ ಹಫ್ತ ವಸೂಲಿ ಹಾಕ್ರಿ. ಅದು ಬಿಟ್ಟು ನೀವು ಸಂಘಟನೆಯವ್ರಿಗೆ ಮ್ಯಾಗ ಹಫ್ತ ವಸೂಲಿ ಅಂತ ಹಾಕ್ತೀರಿ. ಏನ್ರಿ ಇದು ಎಲ್ಲಿ ಬಂದಿರ್ತಿ ನ್ಯಾಯ? ಹೇಳೋರು ಕೇಳೋರಿಲ್ಲ ಅಂತಂದು ಇದು ಏನು ದೌರ್ಜನ್ಯ ದಬ್ಬಾಳಿಕೆ ನಡೆಯಕತ್ತೈತಿ. ಹೆಂಗ ಮುಂದಿನ ದಿನಮಾನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಡೀ ರಾಜ್ಯಾದ್ಯಂತ ಅವ್ರ ದಂಡಿ ಚಾಲಾವತ್ತ ನೆನಪದಾಗ ಇಟ್ಕೋರಿ. ಯಾಕಂದ್ರೆ ಎಷ್ಟು ಶಾಂತಿಯಾಗಿ ಅದಾರ ನಮ್ಮ ಎಲ್ಲ ದಲಿತರು. ಮುಂದಿನ ಒಂದು ದಿವಸದಾಗ ಉರಿ ಘಟನೆ ತೋರಿಸ್ತಾರೆ. ಅದನ್ನ ಇಲ್ಲೆಲ್ಲ ಇಡೀ ಜಿಲ್ಲಾದಾಗ ತೋರಿಸ್ತೀವಿ, ಕರ್ನಾಟಕದಾಗ ತೋರಿಸ್ತೀವಿ. ಜೈ ಭೀಮ್, ಜೈ ವಂದನೆಗಳು. ಈ ಒಂದು ಪ್ರತಿಭಟನೆ ಕುರಿತು ನಮ್ಮ ಬಾಗಲಕೋಟೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಾಗಲಕೋಟೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಯುವರಾಜ್ ಪಂಡಿ ಅವರು ಮಾತನಾಡಬೇಕಿತ್ತು. ಇರ್ಬೇಕು ನೀವು ಹೋಗ್ಯಾರಂತಂದ್ರೆ ಧರಣಿನ ಮುಂದುವರ್ಸೋಣ. ಆ ರಾತ್ರಿ ಧರಣಿನ ಓದ್ತಿತ್ತಿಲ್ಲ ಅವ್ರ ಪ್ರತಿಭಟನೆ ಇಂತಿರ್ತಂದು ಮತ್ತೆ ಬರಂಗಿಲ್ಲ ಅಂತಂದ್ರೆ ಏನಾದ್ರ ಅಂತ ಏನ್ ದಳಿತರಂದ್ರೆ ಅವ್ ಮಾಡಿ ಇದು ಮಾಡಕತ್ತೀರಿ. ಹೆಂಗ ನೀವು ಅವ್ರು ಬರೋ ತನಕ ಸರಿ ನಾವು ತೆಗಿಲ್ಲ. ಹಿಂಗ ಬಿಟ್ರೆ ಅವ್ರ ರಾತ್ರಿ ಧರಣಿ ಇರುತ್ತೆ. ಬೇಕಾದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಒಳಗಾಕಿದ್ರು ಪರವಾಗಿಲ್ಲ. ಪ್ರತಿಭಟನೆ ಇತ್ತಂದ್ರೆ ತಮ್ಮ ಇಲಾಖೆದ ಇತ್ತಂದ್ರೆ ತಾವ ಇಲ್ಲ ಅಂದ್ರೆ ಯಾವ ಇಲಾಖೆದ ಐತಿದು? ಯಾವ ಇಲಾಖೆದ ಐತಿ? ಅವ್ರು ಬರ್ಬೇಕ್ರಿ ದಯವಿಟ್ಟು ಹೇಳ್ತೀವಿ. ಅಲ್ಲಪ್ಪ, ಈಗ ಬಂದಿದ್ದಕ್ಕೆ ಬೆಲೆ ಇಲ್ಲ, ಬೇಡ ಬರೋದ್ ಬೇಡ ಅಂತ ಹೇಳಿದ್ರ ಜಾಸ್ತಿ ಇಲಾಖೆಯವರೆಲ್ಲ ನನ್ನ ಆಫೀಸ್ ಮುಂದೆ ಕುಂತಿದ್ದೆ ನಾನು ಕೇಳ್ತಾ ಇದ್ದೀನಿ. ಕೇಳಿಲ್ಲ, ನಿಮ್ಗೆ ಯಾರ ಮೇಲೆ ಇದ್ರೆ ಕಂಪ್ಲೇಂಟ್ ಕೊಡಕ್ಕೆ ನಿಮ್ಗೆ ಅಧಿಕಾರ ಇದೆ, ಕಂಪ್ಲೇಂಟ್ ಕೊಟ್ಟು ಇವೆಲ್ಲ ಹೇಳ್ಬೇಡ ನಿಮ್ಗೆ. ಈಗ ಸರ್ ತಡ್ರಿ ಸ್ವಲ್ಪ. ತಾವು ಏನಾಗಿದೆ ಈಗ ಸಾಕಷ್ಟು ತಿಂಗಳುಗಳಿಂದ ಏನು ದಲಿತ ಹೋರಾಟ ಮಾಡ್ತಿರ್ತಾರಲ್ಲ ಅವ್ರ ಮೇಲೆ ಸಾಕಷ್ಟು ಸುಳ್ಳು ಪ್ರಕರಣಗಳನ್ನ ದಾಖಲೆ ಆಡಿಸಲು ನಮಗೂ ಅವಕಾಶ ಕೊಡಲೇಬೇಕು. ಅಧಿಕಾರಿಗಳಿಗೆ ಬರುವ ಹಪ್ತದಲ್ಲಿ ನಮ್ಗೆ ಅರ್ಧ ಹಪ್ತ ಕೊಡಲೇಬೇಕು. ಆಡಿಸಲು ನಮಗೂ ಅವಕಾಶ ಕೊಡಲೇಬೇಕು. ಸಾರಾಯಿ ಮಾರಾಟ ಮಾಡಲು ನಮಗೂ ಅವಕಾಶ ಕೊಡಲೇಬೇಕು. ಓಸಿ ಆಡಿಸಲು ನಮಗೂ ಅವಕಾಶ ಕೊಡಲೇಬೇಕು. ನಾವು ಮರಳು ಮಾರಾಟ ಮಾಡುತ್ತೇವೆ, ನಮಗೂ ಅವಕಾಶ ಕೊಡಲೇಬೇಕು. ನಮಗೂ ಒಂದು ಲಾರಿ ಕೊಡಿಸಿ ನಾವು ರೋಡನ್ನು ಹದಗೆಡಿಸುತ್ತೇವೆ. ನಮಗೂ ಮರಳು ಮಾರಾಟಕ್ಕೆ ಅವಕಾಶ ಕೊಡಲೇಬೇಕು. ಹೋರಾಟ ಮಾಡ್ತಿರ್ತಾರ. ಅವ್ರೇನು ದೌರ್ಜನ್ಯಗಳಿಂದ ದಲಿತ ಶೋಷಿತ ದಮನಿತರಿಗೆ ಏನಾದರೂ ಅನ್ಯಾಯದಾಗ ಅವ್ರ ಪರವಾಗಿ ಧ್ವನಿ ಎತ್ತಿರ್ತಾರ. ಅಂಥವ್ರ ಮೇಲೆ ವ್ಯವಸ್ಥಿತವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ದಾಖಲು ಮಾಡಿ ಶೀಟ್ ತೆಗೆಯುವಂತ ವ್ಯವಸ್ಥೆ ಮತ್ತು ಅವರನ್ನು ಈ ಜಿಲ್ಲೆಯಿಂದಾನೇ ಬೇರೆ ಜಿಲ್ಲೆ ಗಡಿಪಾರು ಮಾಡಿ ಅವರಿಗೆ ತೊಂದರೆ ಕೊಡುವಂತ ಕೆಲವು ಏನಪ್ಪಾ ಅಂತಂದ್ರೆ ಪ್ರಕರಣಗಳು ರೋಣದಲ್ಲಿ ಏನಪ್ಪಾ ಅಂತಂದ್ರೆ SI ಅವರು ಬನ್ಕಾರ್ ಅವರು ಮಾಡಿದಾರೆ ಅಂತಕ್ಕಂಥ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಅದಾದ ನಂತರ ಕೇವಲ ಒಬ್ಬರ ಮೇಲೇನಲ್ಲ, ಈಗ ಯಾರ್ಯಾರಲ್ಲಿ ಅಕ್ರಮ ಏನಪ್ಪಾ ಅಂದ್ರೆ ಚಟುವಟಿಕೆಗಳು ನಡೆಯತ್ತವು. ಅಕ್ರಮವಾಗಿ ಮರಳು ಗಣಿಗಾರಿಕೆಯಲ್ಲಿ ಲೂಟಿ ಮಾಡಾಕತ್ತಾರ. ಮತ್ತೆ ಪಾಸ್ ಇರ್ಲಾರ್ದ ಹೊಡೆದು ಎಲ್ಲ ಸಾರ್ವಜನಿಕರಿಗೆ ರಾತ್ರಿ ತೊಂದರೆ ಕೊಡೋದು, ರೋಡ್ಗಳನ್ನೆಲ್ಲ ಹಾಳು ಮಾಡೋದು. ಏನು ಅಧಿಕಾರ ಇರ್ತದೆ ಅದನ್ನು ಮೀರಿ ಏನಪ್ಪಾ ಅಂದ್ರೆ ಉಸುಗನ್ನ ಏರಿಸಿ ಜಾಸ್ತಿ ಹಾಕಿ ಹೊಡೆಯೋದು. ಅದಾದ ನಂತರ ಅಲ್ಲಿ ಏನಪ್ಪಾ ಅಂದ್ರೆ ಅಕ್ರಮವಾಗಿ ಇಸ್ಪೇಟ್ ಅಡ್ಡೆಗಳನ್ನ ಆಡಿಸ್ಲಿಕ್ಕೆ ಇದೇ ಇಲಾಖೆಯವರು ಏನಪ್ಪಾ ಅಂದ್ರೆ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟು ಕೆಲವೊಂದಿಷ್ಟುಗಳನ್ನು ಅದನ್ನು ಕಿಕ್ ಬ್ಯಾಕನ್ನು ಪಡೆಯುವ ಮೂಲಕ ಅವ್ರಿಗೆ ಅವಕಾಶ ಕೊಡ್ತಿದ್ದಾರೆ ಅಂತಕ್ಕಂಥ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಮತ್ತು OC ಬರ್ಕೊಂಡ್ರು ಕೂಡ ಅವ್ರನ್ನ ಕರ್ಕೊಂಬರೋದು, ಎನ್ಕ್ವೈರಿ ಮಾಡೋದು, ಏನೋ ಸ್ವಲ್ಪ ಸಿಕ್ಕುಗಳೇನು ಅವ್ರನ್ನ ಮತ್ತೆ ಬಿಟ್ಬಿಡೋದು. ಈ ಥರ ಏನಪ್ಪ ಅಂದ್ರೆ ಅಲ್ಲಿ ಸಾಕಷ್ಟು ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳು ಕಾನೂನುಬದ್ಧವಾಗಿ ನಡೀತಾ ಇದ್ದಾವೆ. ಅದರ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥ ಏನು ದಲಿತ ಸಂಘಟನೆಗಳ ಹೋರಾಟಗಾರ ಆಗಿರ್ಬೋದು, ಸಾಮಾಜಿಕ ಹೋರಾಟಗಾರರ ಮೇಲೆ ಏನಪ್ಪ ಅಂದರೆ ವಿನಾಕಾರಣ ಅವರಿಗೆ ತೊಂದರೆ ಕೊಡುವಂಥದ್ದನ್ನು ಇವತ್ತೇನಪ್ಪ ಅಂದ್ರೆ ಅಲ್ಲಿ ಅವರು SI ಅವರು ಮಾಡಿದ್ದಾರೆ. ಅದಕ್ಕೆ ಇಷ್ಟು ದಿವಸ ಆದ್ರೂ ಕೂಡ SP ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳವ್ರ ಗಮನಕ್ಕೆ ತಂದರೂ ಕೂಡ
ಇಲ್ಲಿವರೆಗೆ ಟಿಲ್ ಟುಡೇ ಯಾವುದೇ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡಿದಾರಪ್ಪ, ಎಲ್ಲಾ ತಾಲೂಕಿನ ಹಿರಿಯರು, ಗ್ರಾಮಸ್ಥರು, ಕೇವಲ ದಲಿತರಂತ ಅಷ್ಟೇ ಅಲ್ಲ, ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಎಲ್ಲರೂ ಏನಪ್ಪಾ ಅಂತಂದ್ರೆ ಇವತ್ತು ಕೂಡಿ, ಇಲ್ಲ ಜಿಲ್ಲಾಧಿಕಾರಿಗಳಿದ್ದಾರೆ, ನಮ್ಮ ಮನವಿಯನ್ನ ಕೇಳ್ತಾರೆ, ನಮ್ಮ ಮನವಿ ತಗೊಂಡು ಆ ಮನವಿಗೆ ಸ್ಪಂದನೆ ಮಾಡಿ ಯಾವ್ದಾದ್ರು ಒಂದು ಕಮಿಟಿಯನ್ನ ರಚನೆ ಮಾಡ್ಬೇಕು. ನೀವು ಎನ್ಕ್ವೈರಿ ಕಮಿಟಿ ಯಾಕೆ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಬರೀ ಆರೋಪ ಅಲ್ಲ, ಆ ಏನು SI ಅವ್ರು ಬನ್ಕಾರ್ ಅವ್ರು ಇದ್ರಲ್ಲ ಅವ್ರ ಮೇಲೆ ಏನಪ್ಪಾ ಅಂತಂದ್ರೆ PSI ಅದ SI PSI ಎರಡು ಒಂದಾಡ್ರಿ. ಅದನ್ನ ಏನಪ್ಪಾ ಅಂತಂದ್ರೆ ಅವ್ರ ಮೇಲೆ ಗುರುತರವಾದಂತ ಆರೋಪಗಳು. ಹಿ ವಾಸ್ ದ ಅಕ್ಯೂಸ್ಡ್ ಹಿಂದೆ ಏನಪ್ಪಾ ಅಂತಂದ್ರೆ ಯಾವ CR ನಂಬರ್ ಎಷ್ಟೈತ್ರಿ ಅದು, ಒಂದು CR ನಂಬರ್ ನನ್ ನೆನಪಿಲ್ಲಿ ಬರ್ತಾ ಇಲ್ಲ. ಅದ್ರೊಳಗೆ ಅದೇ ಪೊಲೀಸ್ ಸ್ಟೇಷನ್ ಒಳಗೆ ಏನಪ್ಪಾ ಅಂದ್ರೆ ಒನ್ ಆಫ್ ದಿ ಅಕ್ಯೂಸ್ಡ್ ಅವರು. ಯಾವುದು ಅವ್ರ ಮೇಲೆ ಆರೋಪ ಇರೋದು ಯಾವುದು, ಅಟ್ರಾಸಿಟಿ, ಪರಿಶಿಷ್ಟ ಜಾತಿ ದೌರ್ಜನ್ಯ ತಡೆ ಕಾಯ್ದೆ ಅಡಿಯೊಳಗೆ ಅವರೊಬ್ಬರು ಆರೋಪಿಗಳಿದಾರ ಅಥವಾ ಅಂದ್ರೆ ಅವ್ರ ಮೇಲೆ FIR ಆಗೈತೆ ಅಂತಂದ್ರೆ, ಅವ್ರ ಮೇಲೆ ಅಂತ ದೊಡ್ಡ ಗುರುತರವಾಗಿರ್ತಕ್ಕಂಥ ಆರೋಪ ಐತಂದ್ರೆ ಅವ್ರ ಮೇಲೆ ಯಾವುದೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮ ತಗೊಂಡಿಲ್ಲ. ಯಾಕೆ ಕ್ರಮ ತಗೊಂಡಿಲ್ಲ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಒಂದು. ಎರಡನೇದು, ಮತ್ತೆ ಇನ್ನೊಂದಲ್ಲಿ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಏನಪ್ಪಾ ಅಂದ್ರೆ ಟಾಸ್ಕ್ ಫೋರ್ಸ್ ಕಮಿಟಿ ತಾಲೂಕು ಅಧ್ಯಕ್ಷರು ಇರ್ತಾರ. ಈ ಮರಳು ಗಣಿಗಾರಿಕೆ ಲೂಟಿ ಮಾಡಾಕತ್ತಾರಿ, ಅದ್ರ ಬಗ್ಗೆ ನೀವು ಏನೈತಿ ಅದನ್ನ ಕ್ರಮ ತಗೋಬೇಕು, ಅದನ್ನ ನೀವು ಪರಿಶೀಲನೆ ಮಾಡ್ಬೇಕಂತ ಕೊಟ್ಟಿರ್ತಕ್ಕಂಥ ದೂರೇ ತಪ್ಪ ಅಂತ ಪ್ರಶ್ನೆ ಆಯ್ತದೆ. ಅದನ್ನ ನೀವು ಮಾಡ್ರಿ, ನೀವು ಯುವರ್ದ ಏನಪ್ಪಾ ಅಂದ್ರೆ ಅಥಾರಿಟಿ ನೀವು ಮಾಡ್ಬೇಕಾಗ್ತದ. ಅಕ್ರಮ ಲೂಟಿ ಹೊಡೆಯತ್ತಾರ, ನೀವು ತನಿಖೆ ಮಾಡ್ರಿ, ಯಾಕೆ ಮಾಡತ್ತಿಲ್ಲ ಅಂತೇಳಿ ತಾಲೂಕಿನ ಅಲ್ಲಿರ್ತಕ್ಕಂಥ ಹೋರಾಟಗಾರರು ಹೋಗಿ ಅವ್ರು ಮನವಿ ಮಾಡಿದ್ರೆ ಇವ್ರು ಏನ್ ಮಾಡ್ತಾರೆ, ತಹಶೀಲ್ದಾರ್ ವಾಪಸ್ ಅವ್ರ ಮೇಲೇನೆ ಕೇಸ್ ಮಾಡ್ತಾರೆ. ಅಂದ್ರೆ ಮನವಿ ಕೊಡೋದ ತಪ್ಪ. SI ಅವ್ರ ಪ್ರಶ್ನಾತೀತರ, ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಸೇವೆಗೆ ಬಂದಿರತಕ್ಕಂಥ ತಹಶೀಲ್ದಾರ್ ಪ್ರಶ್ನಾತೀತರ, ಅವ್ರ ಪ್ರಶ್ನೆನೇ ಮಾಡಬಾರ್ದ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಇಂಥದ್ದೊಂದು ಏನಪ್ಪಾ ಅಂತಂದ್ರೆ ಇವತ್ತು ಲೋನ್ ತಾಲೂಕಿನಲ್ಲಿ ಓಡಾಡ್ತದೆ. ಅದಕ್ಕೆ ತಾವುಗಳು ಬಂದಿರಿ, ನಮಗೆ ನಿಮ್ಮ ಬಗ್ಗೆ ಗೌರವ ಇದೆ. ಯಾಕಂದ್ರೆ ನಾವು ಮೊದಲ ಬಾರಿ ಬಂದೀವಿ. ಈಗ ನಿಮ್ಮ ಮೇಲೆ ನಾವು ಏನಪ್ಪಾ ಅಂದ್ರೆ ಆರೋಪಗಳು ಅವ್ರ ಮೇಲೆ ಇದ್ದಿದ್ದನ್ನ, ನಮ್ಮ ಸಂಕಷ್ಟಗಳನ್ನ, ನಮ್ಮ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯಗಳನ್ನ ನಾವು ತಮ್ಮ ಮುಂದೆ ಇಡಾಕತ್ತೀವಿ. ನಮಗೇನಪ್ಪ ವಿಶ್ವಾಸ ಐತಂದ್ರೆ ತಾವು ಜಿಲ್ಲಾಧಿಕಾರಿಗಳಾಗಿದ್ದೀರಿ, ಜಿಲ್ಲಾ ತಾಲೂಕು ದಂಡಾಧಿಕಾರಿಗಳಾಗಿದ್ದೀರಿ, ತಮಗೇನಪ್ಪಾ ಅಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಏನಂದ್ರೆ ಕರ್ತವ್ಯನೈತಿ, ಜವಾಬ್ದಾರಿನೈತಿ, ಮತ್ತೆ ನಮ್ಮನ್ನ ರಕ್ಷಣೆ ಮಾಡುವಂತವ್ರು ಕೂಡ ಇವತ್ತು ತಾವ ಆಗಿದ್ದೀರಿ. ಯಾಕಂದ್ರೆ ಇವತ್ತು ಯಾವುದೇ ಕಾನೂನುಗಳನ್ನ, ಸರ್ಕಾರಗಳ ಯೋಜನೆಗಳನ್ನ, ಕಾನೂನುಗಳನ್ನ ಜಾರಿ ತರಬಹುದು, ಬಟ್ ಇಂಪ್ಲಿಮೆಂಟೇಷನ್ ಅದನ್ನ ಯಾವ ರೀತಿ, ಯಾವ ಅಧಿಕಾರಿ ಯಾವ ತರ ಇಂಪ್ಲಿಮೆಂಟೇಷನ್ ಮಾಡ್ತಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ತಮ್ಮಲ್ಲಿ ನಮಗೆ ಬಹಳ ವಿಶ್ವಾಸ ಐತಿ. ನಾವೇನಿದು ಆರೋಪಗಳು ಮಾಡ್ತಿದೀವಿ ಇದು ಕೇವಲ ಫ್ರಿಪ್ಲೇಸ್ ಆರೋಪ ಅಲ್ಲ. ಅವನ ಮೇಲೆ ಏನಪ್ಪಾ ಅಂತಂದ್ರೆ ಅಟ್ರಾಸಿಟಿ FIR ಆಗಿದೆ, ಆದ್ರೂ ಕೂಡ ಅವನ ಮೇಲೆ ಏನಪ್ಪಾ ಅಂದ್ರೆ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಿಲ್ಲ, ಅಥವಾ ಅವನು ವರ್ಗಾವಣೆ ಮಾಡುವಂತ ಮಾಡಿಲ್ಲ. ಅವನ ಮೇಲೆ ಇರ್ತಕ್ಕಂಥ ಆರೋಪವನ್ನ ಅವನೇ ಏನಪ್ಪಾ ಅಂತಂದ್ರೆ ತನಿಖೆ ಮಾಡ್ಕೊಳ್ಳೋದಂದ್ರೆ ಇದು ಯಾವುದು ಅಲಾನೇ ಎದ್ದು ಬೇಲಿ ಮೇಯ್ದಂಗೆ ಆಗ್ತದೆ ಇದು. ಅದಕ್ಕೆ ತಾವುಗಳು ಏನೈತಪ್ಪ ಅಂದ್ರೆ ಇವೆಲ್ಲ ಆರೋಪಗಳನ್ನ ಇವತ್ತಿಷ್ಟು ಜನ ನಾವೆಲ್ಲ ಬಂದು ತಾವು ಏನೋ ನಮಗೊಂದು ನ್ಯಾಯ ಕೊಡ್ತೀರಿ ಅಂತಕ್ಕಂಥ ಭರವಸೆಯಿಂದ ಬಂದಿದ್ದೀವಿ. ಬೆಳಿಗ್ಗೆಯಿಂದ ಕುಂತೀವಿ, ತಮಗೆ ನಾವು ಮನವಿಯನ್ನು ಕೊಡ್ತೇವೆ. ಆದಷ್ಟು ಜಲ್ದಿ ತಾವೇನಪ್ಪ ಅಂದ್ರೆ ಅವ್ರ ವಿರುದ್ಧ ಕ್ರಮಗಳನ್ನ ತಗೋಬೇಕು. ಮತ್ತೆ ನಮ್ದೊಂದು ಏನು ಒತ್ತಾಯ ಐತಪ್ಪ ಅಂದ್ರೆ ಸಿಟ್ಟಿಂಗ್ ಜಡ್ಜ್ ಅಥವಾ ರಿಟೈರ್ಡ್ ಜಡ್ಜ್ ಇದೊಂದು ಕಮಿಟಿ ಆಗಬೇಕು. ಯಾವ ರೀತಿ ಅವ್ರಿಗೆ ತಪ್ಪು ಮಾಡಿದಾರೋ ಇಲ್ಲೋ, ಯಾಕಂದ್ರೆ ಕಾನೂನನ್ನ ರಕ್ಷಣೆ ಮಾಡುವಂತ ಒಬ್ಬ ಅಧಿಕಾರಿ ಮೇಲೆ ದೊಡ್ಡ ಗುರುತರವಾದಂತ ಒಂದು ಆರೋಪ ಇದೆ. ಅದನ್ನು ತಾವು ದಯವಿಟ್ಟು ಅದನ್ನ ಗಮನಿಸಿ ನಮಗೇನಪ್ಪಾ ಅಂತಂದ್ರೆ ನೀವು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಕೆಲಸ ಮಾಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಏನಪ್ಪಾ ಅಂದ್ರೆ ಸಂಘಟನೆ ಮೂಲಕ ಆಗ್ರಹ ಮಾತಾಡ್ರಿ. ಅಲ್ಲ ಸ್ವಲ್ಪ ಆ ಕಡೆ ಹೆಸರುಗಳು ಹಾಕಿದ್ದೀರಾ? ಎಲ್ಲ ಹೆಸರು ಅದ ಮರಳು ದಂಧೆ ಮಾಡಿದವ್ರ ಹೆಸರುಗಳು ಇದೆಯಾ? ಈಗ ಮಂಜು ಅಂತ ಹೇಳಿ ಸರ್, ಮಂಜು ಪುರಿ ಅಲ್ಲಿ PC ಸರ್ ಅಂತ ಓಶಿಗೆ ಸಂಪೂರ್ಣವಾಗಿ ಅವ ಬೆಂಬಲ ಕೊಡ್ತಾರೆ ಸರ್. ಅಲ್ಲಿ ಮಂಜು ಪುರಿ ಅಂತೇಳಿ, ಮಂಜು ಬಂಡಿ ಒಟ್ಟಾರೆ. ಆಮೇಲೆ ರಮೇಶ್ ಅಂತೇಳಿ CPI ಡ್ರೈವರ್ ಸಾಹೇಬ್ರ ಹಾಕಿದ್ರು ಸಾಹೇಬ್ರ. ರಮೇಶ್ ಅಂತೇಳಿ ಪ್ಯಾನಿಂದ ಏನು ಇಂಡು ಪವರ್ ಅಂತ ಐತಾರೆ ಸಾಹೇಬ್ರ, ಅದಕ್ಕೆಲ್ಲ ಸಂಪೂರ್ಣ ಜವಾಬ್ದಾರಿ ಅವನೇ. PS ಅವ್ರ, CPI ಅವರ, DYSP ಅವರ ಸರ ಅಲ್ಲಿ ಅದು ವ್ಯವಸ್ಥೆ ಐತೆ ಸಾಹೇಬ್ರ. ಅದನ್ನೇನಾದ್ರು ನಾವು ಹೋಗಿ ತಡೆ ಹಿಡಿಯೋದಂತ ಸರ, ರೈತರಿಗೆಲ್ಲ ತೊಂದರೆ ಹಾಕೋದಂತ ಹೇಳಕ್ ಹೋದ್ರ ನಮ್ಮಲ್ಲಿ ಸುಖ ಸುಮ್ಮನೆ ಕೇಸ್ ಹಾಕೋದು, ಕರ್ತವ್ಯ ಗಟ್ಟಿಪಡಿಸಿ ರದ್ದು ಮಾಡೋದು, ಹೋರಾಟಗಾರ ಹಾಕಿಡುವಂತ ಕೆಲಸ ಮಾಡ್ಯಾರ ಸಾಹೇಬ್ರ. ಆ ಕೇಸಿಗಂತೂ ನಾವು ಎದುರು ಸಾಹೇಬ್ರ ಸುಮ್ಮನೆ ಕೇಸ್ ಹಾಕಿ ನಾವು ಯಾಕಿದ್ರೆ ಸಾಹೇಬ್ರ. ಹೌದು ಸರ್, ಅದೇ ಸಾಹೇಬ್ರ ಸುಖ ಸುಮ್ಮನೆ ಕೇಸ್ ಹಾಕಿದ್ರೆ ಸರ್. ನಾವು ಪ್ರಶ್ನೆ ಮಾಡಕ್ ಕೇಸ್ ಹಾಕಿದ್ರೆ ಸಾಹೇಬ್ರ. ಒಳಗಡೆ ಬಂದ್ರೆ ಇವ್ರ ಮ್ಯಾಗನ ನಾವು ಬಂದ್ ಭೇಟಿ ಗ್ರಾಮ ಪಂಚಾಯತ್ ಅಲ್ರಿ ಸಾಹೇಬ್ರ ಗಮನಕ್ಕೆ ಮಾಡಿದ ನಿಮಿತ್ತವಾಗಿ ಅವ್ರ ಮಗನು ಕೂಡ ಕೇಸ್ ಹಾಕಿದ್ರು. ಸಾಹೇಬ್ರ ಗಮನಕ್ಕೆ ನಾವು ಬಂದು ಭೇಟಿಯಾಗಿ ಹೋಗಿವ್ರಿ. ಹನುಮಂತ ಅವರು ನಾವು ಅಷ್ಟು ಕೂಡಿ ಸಾಹೇಬ್ರಿಗೆ ಬಂದು ಭೇಟಿಯಾಗಿ ಸಾಹೇಬ್ರ ಗಮನಕ್ಕೆ ಬಂದಿದ್ದೀವಿ ಈ ವಿಷಯ. ಅದಕ್ಕೆ ತಾವು ಗಂಭೀರವಾಗಿ ಸಾಹೇಬ್ ಜೋಡಿ ಕುಂತ್ಕೊಂಡು ಚರ್ಚೆ ಮಾಡಿದ್ದೀವಿ. ನೋಡ್ರಿ ಏನಂದ್ರೆ ನಮ್ದು ಯಾವುದೇ ಒಂದು ಇಲಾಖೆಯ ವಿರುದ್ಧ ಅಲ್ಲ, ಎಲ್ಲ ಇಲಾಖೆನೂ ನಮ್ಗೆ ಬೇಕಾದವರು.
ನಾವು ಇಲಾಖೆ ವಿರುದ್ಧ ಇಲ್ಲ, ಭ್ರಷ್ಟಾಚಾರ ಅಧಿಕಾರಿಗಳ ವಿರುದ್ಧ ಇದೀವಿ. ಯಾಕಂತಂದ್ರೆ ಅವ್ರು ಅಕ್ರಮವಾಗಿ ಚಟುವಟಿಕೆ ಮಾಡಾಕತ್ತಾರ, ಅದಕ್ಕೆ ಸಪೋರ್ಟ್ ಮಾಡಾಕತ್ತಾರ. ಅದಕ್ಕೆ ಈ ಎಲ್ಲ ಸಾಕ್ಷಿಗಳು ಅದಾವು. ವಾಪಸ್ ಮಣ್ಣಿ ತಹಸೀಲ್ದಾರ್ ಸಾಹೇಬರು ಹೇಳಿದ್ ಬೇಡ ಸಾಕ್ಷಿ ಸಾಕ್ಷಿ ಕೊಡ್ತೀವಿ, ಫೋಟೋ ಹಚ್ಚಿ ಕೊಡ್ತೀವಿ ನಿಮ್ಗೆ, ವಿಡಿಯೋ ಸತ್ಯಕ್ಕೆ ಹಾಕಿ ಕೊಡ್ತೀವಿ, ನಿಮ್ಗೆ ಪೆನ್ ಡ್ರೈವ್ ಮಾಡಿ ಕೊಡ್ತೀವಿ. ಆಯ್ತ್ರಿ ವಾಪಸ್ ಅಲ್ಲ ನಮ್ದೊಂದು ಆಶಾಭಾವನೆಯನ್ನು ಜಿಲ್ಲಾಡಳಿತ ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅಂತೇಳಿ ಜನರಿಗೆ ಮೆಸೇಜ್ ಹೋಗೋದು ಬೇಡ. ಅಭಿಪ್ರಾಯಗಳಿಗೆ ಅಭಿಪ್ರಾಯ ಅಲ್ಲ. ನಿಮ್ಗೆ ಯಾರ ಮೇಲೂ ಅನುಮಾನ ಇದೆ, ನೀವು ಅದರಿಂದ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನಿಮ್ಗೆ ಅರಿವಿಗೆ ಬಂದಿದೆ. ಈಗ ನೀವು ನಮ್ಮ ಮುಂದೆ ಹೇಳ್ತಾ ಇದ್ದೀರಾ, ನಾನು ನಿಮ್ಗೆ ಓದ್ತೀನಿ. ನಾನು ಕ್ರಮ ತಗೋಬೇಕಂದ್ರೆ ಸಾಕ್ಷಿಗಳು ಬಹುಮುಖ್ಯ. ವಿಚಾರಣೆ ಒಳಪಡಿಸ್ರಿ. ಕೇಳಮರ ವಿಚಾರಣೆ ಅನ್ನೋದು ಹೆಂಗ್ ಗೊತ್ತಾ, ಏನಾರ ದಾಖಲೆಗಳು ಸಿಕ್ಕಿದ ಮೇಲೆ ವಿಚಾರಣೆ ಮಾಡಬೇಕು. ವಿಚಾರಣೆ ಮಾಡಿ ಕೊಡ್ತೀನಿ ಕೊಡೋ ಮೊದ್ಲ ಮಾನ್ ತಹಸೀಲ್ದಾರ್ ಬೂಟ್ ಹಾಕೊಂಡ್ ಬಂದಿದ್ದು ಬಾಬುಜಿ ಅವಮಾನ ನಮ್ಮ ದಲಿತರ ಈಗ ಮಾತಾಡ್ತಿರೋ ವಿಚಾರ ಎಲ್ಲ ಬಂದು ಇವು ಎಲ್ಲ ಬಂದು ಇವು ಅಲ್ಲ ಇದೇ ಪ್ರಶ್ನೆ ಅಕ್ರಮ ಚಟುವಟಿಕೆ ಎಲ್ಲ ಬಂದು ಇಮಿಡಿಯೇಟ್ಲಿ ಆಕ್ಷನ್ ತಗೋತಾರಂತ ಕೇಳ್ರಿ. ಸಾಕ್ಷಿ ಕೊಡ್ತೀವಿ ಇಮಿಡಿಯೇಟ್ಲಿ ತಗೋತಾರಂತ ಕೇಳ್ರಿ. ನೀವು ನೋಡ್ರಿ ಹೊರಗಡೆ ದಂಧೆ ಮಾಡ್ತಾರೆ ಸರ್, ಇಲ್ಲ ನೋಡ್ರಿ ಎಲ್ಲ ವಿಚಾರಗಳು ಗಂಗೋರ ವಿಚಾರ ಎಲ್ಲ ನೋಡ್ರಿ ಎಲ್ಲ ಅವಕ್ಕೆ ನಾವು ಮಾಹಿತಿ ಇಟ್ಕೊಂಡ್ರೆ ನಾವು ಏನಾದ್ರು ಕ್ರಮ ತಗೋತೀವಿ. ನೋಡ್ರಿ ಎಲ್ಲ ಓವರ್ಲೋಡ್ ಹಾಕೊಂಡು ರೋಡ್ ನೋಡ್ರಿ ರಸ್ತೆ ನೋಡ್ರಿ. ಆಯ್ತು ಅದೆಲ್ಲ ಹಾಕಿ ಕೊಡೋ ಮರೆ. ಕೊಟ್ಟಿನಿ ಸರ್, ಸಾರ್ವಜನಿಕರಿಗೆ ಅಡ್ಡಿಪಡಿಸುವಂತದ್ದು ಏನಾಗಿದೆ ಅಂದ್ರೆ ಪ್ರಶ್ನೆ ಮಾಡಿದ್ರೆ ಅಡ್ಡಿಪಡಿಸುವಂತ ವಿಚಾರ ಮಾಡಕ್ಕೆ ಟ್ರ್ಯಾಕ್ಟರ್ ರಾಜರು ನಂಬರ್ ಕೊಡೋ, ಯಾರ ಹತ್ರ ನಂಬರ್ ಇಲ್ಲ. ಒಂದು 20 ಗಾಡಿ ಹಿಡಿದಿದ್ದೀವಿ, ಯಾವ ಗಾಡಿಗೂ ನಂಬರ್ ಇಲ್ಲ. ನೋಡ್ರಿ ಲಾಸ್ಟ್ ನೀವು ಹಿಡಿದನ್ನ ಹಿಡಿದಿಲ್ಲ, ನಾವು ಹಿಡಿದಿಲ್ಲ. ಸಾರ್ವಜನಿಕವಾಗಿ ನಿನ್ನ ಜವಾಬ್ದಾರಿ ತಪ್ಪಾಗಿದ್ದನ್ನ ಗಮನಕ್ಕೆ ತರೋದು. ಹೋದ್ರೆ ಕರ್ತೇವ್ ಲೋಪ ತಂದು ಇಲ್ಲಿ ಇದು ಸಾಹೇಬ್ರೆ ಈಗ ಸಾಹೇಬ್ರ ಈಗ ಡಿಪಾರ್ಟ್ಮೆಂಟ್ ಎವಿಡೆನ್ಸ್ ಕೇರಿಯಾ ಸಾಹೇಬ್ರ, ನಮ್ದು ಏನಾದ್ರು ಸುತ್ತ ಸುಮ್ಮನೆ ಕೇಸ್ ಮಾಡಿದ್ರೆ ನಮ್ದು ಏನ್ ತಪ್ಪಂತ ತಗೊಂಡ್ ಸರ್, ಏನು ನಮ್ದು ಸಾಕ್ಷಿ ತಗೊಂಡ್ ಸಾಹೇಬ್ರ ಸುಮ್ಮನೆ ಮಾಡಿದ್ದಾರೆ ಹಾ ಸರ್. ಕೇಸ್ ಏನ್ ಮಾಡಿದ್ರೆ ಎತ್ತು ಮಾಡಿದ್ರೆ ಅದೇ ಎಸ್ ಪಿ ಸಾಹೇಬ್ರು ರಾಜಿ ಮಾಡ್ತಾರೆ, ಪ್ರಶ್ನೆ ಮಾಡ್ತೀರಿ. ಏನೋ ಪ್ರಶ್ನೆ ಮಾಡಿದ್ರ ಬೇರೆ ಬೇರೆ ಸಮಾಜದವರು ಬೇರೆ ಬೇರೆ ಇತರ ಸಮಾಜದವರು ಬಂದಾಗ ಸಾಹೇಬ್ರ ಮೇಲ್ಗಡೆ ಕಮಿಷನರ್ ಇದ್ದಾರೆ, ಒಂದು ಎನ್ಕ್ವೈರಿ ಕಮಿಟಿ ಇದು ಮಾಡುತ್ತಾರೆ, ಅವ್ರಿಗೆ ನಾವು ದಾಖಲಾತಿ ಕೊಡ್ತೀವಿ. ಅದು ವಾದ ಅಲ್ದಿರೋದು ಸರಪ್ಪ. ಸುಮ್ಮನೆ ಮದುವೆ ಆಗೋರ್ಗು ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋರ್ಗು ಮದುವೆ ಆಗಲ್ಲ. ಅಲ್ಲಲ್ಲ ನಮಗ್ ಮನವರಿಕೆ ಆಗೋಷ್ಟು ದಾಖಲೆ ನಾವು ಆರೋಪ ಮಾಡಾಕತ್ತೀವಿ ಅಲ್ಲ. ಎಕ್ಸಾಂಪಲ್ 1 ಸೆಕೆಂಡ್ ಸರ್, ಈಗ ನಾವು ಮಾಡಾಕತ್ತೀವಿ, ನೀವು ಇಲ್ಲ ಅಂತೀರಿ. ಅವ್ರು ಅದನ್ನ ಇಲ್ಲ ಅಂತೆಲ್ಲೂ ಹೇಳಿಲ್ಲ ನಾವು. ಪರಿಶೀಲನೆ ಮಾಡ್ಬೇಕಾದವ್ರು ಯಾರೀಗ ಅಲ್ಲಲ್ಲ ಈಗ ಹೇಳ್ತಿದ್ಯಾ, ಅದು ನೋಡ್ತೀವಿ. ದಾಖಲೆ ಇದೆ ಅಂತ ಹೇಳಿದೆ. ಕೊಡ್ತೀವಿ, ಆರೋಪ ಮಾಡಿದ ತಕ್ಷಣ ಎನ್ಕ್ವೈರಿ ಮಾಡ್ಬೇಕನ್ನಂಗಿದ್ರ ಪ್ರೈಮ್ ಮಿನಿಸ್ಟರ್ ಜೈಲ್ಗೆ ಕೊಡ್ಬೇಕು. ದಿನ ಬೆಳಿಗ್ಗೆ ಆರೋಪ ಮಾಡ್ತಾರೆ. ಅಲ್ಲ ಆರೋಪಕ್ಕೆ ಪೊಲಿಟಿಕಲ್ ಎಲ್ಲ ಏನಾಗಿದೆ, ಆರೋಪ ಅಂದ್ರೆ ಆರೋಪ. ಏನ್ ಅಕ್ರಮ ಲೂಟಿ ಅದಾವ, ಎಲ್ಲೆಲ್ಲಿ ಬಂದಾರ ಅವ್ರ ಕಡೆ ವಿಡಿಯೋ ಅದಾವ, ಅದನ್ನ ಪೆಂಡ್ರೈವ್ ಮಾಡಿ ಕೊಡ್ತೀವಿ. ಆಮೇಲೆ PSI